ಹೆಲೋ ಫ್ರೆಂಡ್ಸ್, ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡೋಣ. ಮೊದಲನೆಯ ಪ್ರಶ್ನೆಯು, ಇತ್ತೀಚೆಗೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರವು ಆಪ್ಷನ್ ಸಿ, ಮೇ 3ರಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಇದರ ಬಗ್ಗೆ ಮಾಹಿತಿಯು, ವಿಶ್ವ ಪತ್ರಿಕಾ ದಿನವು 2024 ಸಾಲಿನದ್ದು. ಇದು 31ನೆಯ ವಿಶ್ವ ಪತ್ರಿಕಾ ದಿನವಾಗಿರುತ್ತದೆ. ಇಲ್ಲಿ 2024ರ ಥೀಮ್ ಏನೆಂದರೆ, ಗ್ರಹಕ್ಕಾಗಿ ಪತ್ರಿಕೋದ್ಯಮ, ಪರಿಸರ ಬಿಕ್ಕಟ್ಟಿನ ಮುಖದಲ್ಲಿ ಪತ್ರಿಕೋದ್ಯಮ, ಅಂದರೆ ಎ ಪ್ರೆಸ್ ಫಾರ್ ದಿ ಪ್ಲಾನೆಟ್, ಜರ್ನಲಿಸಮ್ ಇನ್ ದ ಫೇಸ್ ಆಫ್ ದಿ ಎನ್ವೈರನ್ಮೆಂಟ್ ಕ್ರೈಸಿಸ್ ಎನ್ನುವುದು 2024ರ ಥೀಮ್ ಆಗಿರುತ್ತದೆ. ಇಲ್ಲಿ ಈ ವಿಶ್ವ ಪತ್ರಿಕಾ ದಿನವನ್ನು ಆಚರಿಸಲು ಉದ್ದೇಶ ಏನೆಂದರೆ, ಇದು ಪತ್ರಿಕೋದ್ಯಮದಲ್ಲಿರುವ ಸ್ವತಂತ್ರವನ್ನು ರಕ್ಷಿಸಲು ಈ ದಿನವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಇದನ್ನು ಮೊದಲ ಬಾರಿಗೆ ಯಾವಾಗ ಆಚರಿಸಿದ್ದು ಎಂದರೆ 1994ರಲ್ಲಿ ಮೊದಲ ಬಾರಿಗೆ ವಿಶ್ವ ಪತ್ರಿಕಾ ದಿನವನ್ನು ಆಚರಿಸಲಾಯಿತು. ಈ ಬಗ್ಗೆ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ನಮ್ಮ ವಿಶ್ವದಲ್ಲಿ ಅಧಿಕಾರ ಕೇಂದ್ರಗಳು 4 ಅಧಿಕಾರ ಕೇಂದ್ರಗಳಿದೆ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು 4ನೇದಾಗಿ ಪತ್ರಿಕೋದ್ಯಮ ಪತ್ರಿಕಾ ಆಗಿರುತ್ತದೆ. ಇಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ಪತ್ರಿಕೋದ್ಯಮ ಇದು ವಿಶ್ವದಲ್ಲಿ ಅಧಿಕಾರ ಕೇಂದ್ರಗಳಲ್ಲಿ 4ನೇ ಸ್ಥಾನವನ್ನು ಇಂದು ಪಡೆದುಕೊಂಡಿರುತ್ತದೆ, ನೆನಪಿಟ್ಟುಕೊಳ್ಳಿ. ಹಾಗೆಯೇ ನಮ್ಮ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಮಾಹಿತಿಯನ್ನು ನೋಡುವುದಾದಲ್ಲಿ, ನಮ್ಮ ಸಂವಿಧಾನದಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಯಾವುದೇ ರೀತಿಯ ಉಲ್ಲೇಖಗಳು ಇಲ್ಲ. ಆದರೆ ಸಂವಿಧಾನದ 19ನೇ ವಿಧಿಯ ಪ್ರಕಾರ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುವುದರಿಂದ ಈ ಪತ್ರಿಕೋದ್ಯಮಗಳು ಸ್ವತಂತ್ರವನ್ನು ಪಡೆದುಕೊಂಡಿರುತ್ತದೆ. ಇಲ್ಲಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇಲ್ಲಿ ಭಾರತವು ಯಾವ ಸ್ಥಾನವನ್ನು ಪಡೆದುಕೊಂಡಿದೆ ಎಂದರೆ, 2021ರಲ್ಲಿ ಬಿಡುಗಡೆ ಮಾಡಿದ ಜಾಗತಿಕ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ 142ನೆಯ ಸ್ಥಾನವನ್ನು ಇಲ್ಲಿ ಭಾರತ ಪಡೆದುಕೊಂಡಿರುತ್ತದೆ. ಇಲ್ಲಿ ನೆನಪಿಟ್ಟುಕೊಳ್ಳಿ, 180 ದೇಶಗಳಲ್ಲಿ ಭಾರತವು ಇಲ್ಲಿ 142ನೆಯ ಸ್ಥಾನವನ್ನು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಪಡೆದುಕೊಂಡಿದೆ, ನೆನಪಿಟ್ಟುಕೊಳ್ಳಿ. ಹಾಗೆಯೇ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡಲು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿರುತ್ತದೆ, ಚೆಕ್ ಮಾಡಿಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಜಾಗತಿಕ ಚೆಸ್ ರ್ಯಾಂಕಿಂಗ್ನಲ್ಲಿ ಟಾಪ್ 10ನಲ್ಲಿ ಸ್ಥಾನ ಪಡೆದ ಭಾರತೀಯ ಚೆಸ್ ಆಟಗಾರ ಯಾರು? ಉತ್ತರವು ಡಿ ಗುಕೇಶ್ ಮತ್ತು ಅರ್ಜುನ್ ಎರಿಗಿಸಿ. ಇವರು ಇಬ್ಬರು ಜಾಗತಿಕ ಚೆಸ್ ರ್ಯಾಂಕಿಂಗ್ನಲ್ಲಿ ಟಾಪ್ 10ನಲ್ಲಿ ಸ್ಥಾನ ಪಡೆದ ಭಾರತೀಯ ಚೆಸ್ ಆಟಗಾರರು ಆಗಿರುತ್ತಾರೆ. ಇಲ್ಲಿ ಡಿ ಗುಕೇಶ್ ಅವರು 6ನೆಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಮತ್ತು ಅರ್ಜುನ್ ಎರಿಗಿಸಿ ಇವರು 8ನೆಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ನಿಮಗೆ ಈ ಮಾಹಿತಿ ಗೊತ್ತಿರಬಹುದು, ಡಿ ಗುಕೇಶ್ ಅವರ ಬಗ್ಗೆ ಮಾಹಿತಿ ಗೊತ್ತಿರಬಹುದು. ಇವರು ಫಿಡೆ ಕ್ಯಾಂಡಿಡೇಟ್ಸ್ ಪಂದ್ಯವನ್ನು ಗೆದ್ದ ಆಟಗಾರ ಆಗಿರುತ್ತಾರೆ. ಇಲ್ಲಿ ಇವರ ಬಗ್ಗೆ ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ. ಡಿ ಗುಕೇಶ್ ಅವರು ಫಿಡೆ ಕ್ಯಾಂಡಿಡೇಟ್ಸ್ ಪಂದ್ಯವನ್ನು ಗೆದ್ದ ಅತ್ಯಂತ ಕಿರಿಯ ಆಟಗಾರ ಆಗಿರುವುದರಿಂದ ಈ ಮಾಹಿತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಡಿ ಗುಕೇಶ್ ಇವರು 2024 ಸಾಲಿನ ಫಿಡೆ ಕ್ಯಾಂಡಿಡೇಟ್ಸ್ ಪಂದ್ಯವನ್ನು ಅತಿ ಕಿರಿಯ ಆಟಗಾರ ಆಗಿ ಇವರು ಗೆದ್ದಿರುತ್ತಾರೆ, ನೆನಪಿಟ್ಟುಕೊಳ್ಳಿ. ಹಾಗೆ ನೀವು ಕೇಳಬಹುದು, ಜಾಗತಿಕ ಚೆಸ್ ರ್ಯಾಂಕಿಂಗ್ನಲ್ಲಿ ಮೊದಲನೆಯ ಸ್ಥಾನದಲ್ಲಿ ಯಾರು ಇದ್ದಾರೆ ಎಂದು. ಮ್ಯಾಗ್ನಸ್ ಕಾರ್ಲ್ಸನ್ ಇವರು ಮೊದಲನೆಯ ಸ್ಥಾನದಲ್ಲಿದ್ದಾರೆ ಜಾಗತಿಕ ಚೆಸ್ ರ್ಯಾಂಕಿಂಗ್ನಲ್ಲಿ. ಭಾರತೀಯರಲ್ಲಿ ಡಿ ಗುಕೇಶ್ ಅವರು 6ನೇ ಸ್ಥಾನದಲ್ಲಿದ್ದಾರೆ ಮತ್ತು ಅರ್ಜುನ್ ಎರಿಗಿಸಿ 8ನೇ ಸ್ಥಾನದಲ್ಲಿದ್ದಾರೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೋವಿಶೀಲ್ಡ್ ಲಸಿಕೆಯಿಂದ ಮಾನವರಿಗೆ ಯಾವ ಅಡ್ಡ ಪರಿಣಾಮ ಬೀರಬಹುದು ಎಂದು ಬ್ರಿಟನ್ ಸರ್ಕಾರವು ಇತ್ತೀಚೆಗೆ ಮಾಹಿತಿಯನ್ನು ಹೊರಡಿಸಿದೆ. ಸರಿಯಾದ ಉತ್ತರ, ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಪ್ಲೇಟ್ಲೆಟ್ಸ್ ಸಂಖ್ಯೆ ಕಡಿಮೆಗೊಳ್ಳಬಹುದು ಎಂದು ಬ್ರಿಟನ್ ಸರ್ಕಾರವು ಇತ್ತೀಚೆಗೆ ಈ ಮಾಹಿತಿಯನ್ನು ಹೊರಡಿಸಿರುತ್ತದೆ. ಇದು ಎಲ್ಲರಲ್ಲಿ ಕಂಡುಬರುವುದಿಲ್ಲ, ಆದರೆ ಇತ್ತೀಚೆಗೆ ಕೆಲವು ಪ್ರಕರಣಗಳು ಇಲ್ಲಿ ಕಂಡುಬಂದಿದೆ. ನೀವು ಕೇಳಬಹುದು, ಭಾರತದಲ್ಲಿ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗಿದೆಯಲ್ಲ, ಇದು ಕೂಡ ಅದರಿಂದನೇ ಆಗ್ತಿರುವುದಾ ಅಂತ. ಅದರ ಬಗ್ಗೆ ಭಾರತ ಸರ್ಕಾರ ಯಾವುದೇ ಮಾಹಿತಿಯನ್ನು ಹೊರಡಿಸಿಲ್ಲ. ಇನ್ನು ಮುಂದೆ ಹೊರಡಿಸಿದರೆ ಇಲ್ಲಿ ಮಾಹಿತಿಯನ್ನು ನೀಡುತ್ತೇವೆ. ಇಲ್ಲಿ ಯಾವ ರೀತಿ ತೊಂದರೆ ಆಗ್ತಿದೆ ಅಂತ ಹೇಳುತ್ತಿದ್ರೆ, ಕೆಂಪು ರಕ್ತಕಣಗಳು ಕಡಿಮೆಯಾಗುವುದು, ಬಿಳಿ ರಕ್ತಕಣಗಳು ಕಡಿಮೆಯಾಗುವುದು, ಪ್ಲೇಟ್ಲೆಟ್ಸ್ಗಳು ಕಡಿಮೆಯಾಗುವುದು, ಈ ರೀತಿಯ ತೊಂದರೆಗಳು ಬರುತ್ತಿದೆ. ಇದರಿಂದ ಹೃದಯಾಘಾತ ಮತ್ತು ಮೆದುಳಿನ ಸ್ಟ್ರೋಕ್ಸ್ಗಳು ಹೆಚ್ಚಾಗಿ ಕಂಡುಬರುತ್ತದೆ. ನಿಮಗೆ ಗೊತ್ತಿರಬಹುದು ಕೋವಿಶೀಲ್ಡ್ ಲಸಿಕೆಯನ್ನು ಯಾರು ಅಭಿವೃದ್ಧಿಪಡಿಸಿದ್ದು ಅಂತ. ಆದರೂ ನಾನು ತಿಳಿಸ್ತೇನೆ. ಬ್ರಿಟನ್ ದೇಶದ ಸ್ವೀಡಿಷ್ ಔಷಧ ಕಂಪನಿಯಾದ ಆಸ್ಟ್ರಾಜೆನೆಕಾ ಸಂಸ್ಥೆಯು ಇದನ್ನು ಕೋವಿಶೀಲ್ಡ್ ಲಸಿಕೆಯನ್ನು ಅಭಿವೃದ್ಧಿಪಡಿಸಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಹಾಗೆಯೇ ಭಾರತದಲ್ಲಿ ಕೋವಿಶೀಲ್ಡ್ ಲಸಿಕೆಯನ್ನು ಎಷ್ಟು ಮಂದಿ ಪಡೆದಿದ್ದಾರೆ ಅಂದರೆ 175 ಕೋಟಿ ಜನರು ಈ ಕೋವಿಶೀಲ್ಡ್ ಲಸಿಕೆಯನ್ನು ಪಡೆದಿದ್ದಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಪ್ರತಿ ವರ್ಷ? ಸರಿಯಾದ ಉತ್ತರವು ಆಪ್ಷನ್ ಬಿ, ಏಪ್ರಿಲ್ 4ರಂದು ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಿನವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಇದನ್ನು ಮೊದಲ ಬಾರಿಗೆ ಯಾವಾಗ ಆಚರಿಸಿದ್ದು ಎಂದು ಕೇಳಿದರೆ 1999ರಲ್ಲಿ ಮೊದಲ ಬಾರಿಗೆ ಈ ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಿನವನ್ನು ಆಚರಿಸಿದ್ದು. ಈ ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಿನವನ್ನು ಯಾಕೆ ಆಚರಿಸುತ್ತಾರೆ ಅಂತ ನೀವು ಕೇಳುವುದಾದರೆ, ಇದು ಅಗ್ನಿಶಾಮಕ ದಳದಲ್ಲಿ ವರ್ಕ್ ಮಾಡುವ ವರ್ಕರ್ಸ್ಗಳಿಗೆ ಒಂದು ಗೌರವ ಕೊಡುವುದಕ್ಕಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ.
ಇತ್ತೀಚೆಗೆ ಚಾಂಗಿ 6 ಗಗನನೌಕೆಯನ್ನು ಯಾವ ದೇಶ ಉಡಾವಣೆ ಮಾಡಿತು? ಸರಿಯಾದ ಉತ್ತರವು ಆಪ್ಷನ್ ಸಿ, ಚೀನಾ ದೇಶವು ಚಾಂಗಿ 6 ಗಗನನೌಕೆಯನ್ನು ಚಂದ್ರಯಾನಕ್ಕೆ ಉಡಾವಣೆ ಮಾಡಲಾಗಿರುತ್ತದೆ. ಇಲ್ಲಿ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ, ಯಾಕೆಂದರೆ ಚೀನಾ ಮತ್ತು ಪಾಕಿಸ್ತಾನವು ಇಲ್ಲಿ ಸೇರಿರುತ್ತದೆ. ಪಾಕಿಸ್ತಾನವು ತನ್ನ ಮೊದಲ ಮಿಷನ್ ಅನ್ನು ಚಂದ್ರಯಾನಕ್ಕೆ ಹೊರಡಿಸಿರುತ್ತದೆ. ಇದರ ಬಗ್ಗೆ ಮಾಹಿತಿಯನ್ನು ಮುಂದೆ ನೋಡೋಣ. ಚಾಂಗಿ 6 ಗಗನನೌಕೆ ಇದನ್ನು ದಕ್ಷಿಣ ಚೀನಾದ ಹಯಾನ್ ಪ್ರಾಂತ್ಯದ ವೆನ್ಚಾಂಗ್ ಬಾಹ್ಯಾಕಾಶ ನೌಕೆಯ ಉಡಾವಣಾ ತಾಣದಿಂದ ಗಗನನೌಕೆಯನ್ನು ಉಡಾವಣೆ ಮಾಡಲಾಯಿತು. ಇಲ್ಲಿ ಈ ಚಾಂಗ್ 6 ಗಗನನೌಕೆಯನ್ನು ಯಾವ ರಾಕೆಟ್ನಿಂದ ಉಡಾವಣೆ ಮಾಡಲಾಯಿತು ಎಂದು ಪ್ರಶ್ನೆಯನ್ನು ಕೇಳಿದರೆ ಉತ್ತರವು ಲಾಂಗ್ ಮಾರ್ಚ್ 5 Y8 ಕ್ಯಾರಿಯರ್ ರಾಕೆಟ್ನಿಂದ ಇಲ್ಲಿ ಉಡಾವಣೆ ಮಾಡಲಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇದು ಎಲ್ಲಿ ಇಳಿಯಲಿದೆ ಅಂದರೆ ಚಂದ್ರನ ದೂರದಲ್ಲಿರುವ ದಕ್ಷಿಣ ಧ್ರುವ ಐಕೇನ್ ಬೇಸ್ನಲ್ಲಿ ಇಳಿಯಲಿರುತ್ತದೆ. ಚಾಂಗ್ 6 ಗಗನನೌಕೆಯು ಚಂದ್ರನ ದೂರದಲ್ಲಿರುವ ದಕ್ಷಿಣ ಧ್ರುವ ಐಕೇನ್ ಬೇಸಸ್ನಲ್ಲಿ ಇಳಿಯಲಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಪಾಕಿಸ್ತಾನದ ಕಾರ್ಯ ಏನು ಎಂದರೆ ಪಾಕಿಸ್ತಾನ ಏನು ಮಾಡಿದೆ ಎಂದರೆ ಪಾಕಿಸ್ತಾನವು ತನ್ನ ಮೊದಲ ಉಪಗ್ರಹ ಮಿಷನ್ ಐಕ್ಯೂಬ್ ಕಮರ್ ಅನ್ನು ಇದರಲ್ಲಿ ಪ್ರಾರಂಭಿಸಿರುತ್ತದೆ. ಇಲ್ಲಿ ಐಕ್ಯೂಬ್ ಕಮರ್ ಉಪಗ್ರಹ ಏನು ಮಾಡಲಿದೆ ಎಂದರೆ ಚಂದ್ರನ ಮೇಲೆ ಇಳಿದ ನಂತರ ಇಮೇಜಸ್ಗಳನ್ನು ಕಲೆಕ್ಟ್ ಮಾಡಲಿರುತ್ತದೆ ಚಂದ್ರನ ಮೇಲ್ಮೈ ಮೇಲೆ. ಹಾಗೆ ಚಾಂಗ್ 6 ಗಗನನೌಕೆಯನ್ನು ಚಂದ್ರನ ಮೇಲೆ ಕಳಿಸಿರುವ ಉದ್ದೇಶ ಏನು ಎಂದರೆ ಭೂಮಿಗೆ ಗೋಚರವಾಗದ ಚಂದ್ರನ ಮತ್ತೊಂದು ಪಾರ್ಶ್ವದಿಂದ ಮಾದರಿಗಳನ್ನು ಸಂಗ್ರಹಿಸುವುದು ಇದರ ಉದ್ದೇಶವಾಗಿರುತ್ತದೆ. ಇಲ್ಲಿ ಚಂದ್ರನ ಮತ್ತೊಂದು ಬದಿಯಲ್ಲಿರುವ ಶಿಲೆಗಳು, ಧೂಳಿನ ಕಣಗಳನ್ನು ಸಂಗ್ರಹಿಸುವುದು ಮತ್ತು ಈ ಮಾದರಿಗಳನ್ನು ಅಸೆಂಡರ್ ಮೂಲಕ ಭೂಮಿಗೆ ತರಲಿದ್ದು ನಂತರ ಅವುಗಳನ್ನು ವೈಜ್ಞಾನಿಕ ಅಧ್ಯಯನಕ್ಕೆ ಬಳಸಲಾಗುವುದು ಎಂದು ತಿಳಿಸಲಾಗಿರುತ್ತದೆ. ಇಲ್ಲಿ ನೀವು ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಈ ಭೂಮಿಗೆ ಗೋಚರವಾಗದ ಚಂದ್ರನ ಮತ್ತೊಂದು ಪಾರ್ಶ್ವದಿಂದ ಮಾದರಿಗಳನ್ನು ಸಂಗ್ರಹಿಸುವುದು ಇದು ಮೊದಲ ಕಾರ್ಯವಾಗಿರುತ್ತದೆ. ಚೀನಾದಿಂದ ಮಾಡಲಾಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯು ಇತ್ತೀಚೆಗೆ ಯಾವ ಭಾರತೀಯ ಚೆಸ್ ಆಟಗಾರ್ತಿಗೆ ಗ್ರ್ಯಾಂಡ್ ಮಾಸ್ಟರ್ ಪಟ್ಟವನ್ನು ನೀಡಲಾಗಿದೆ? ಉತ್ತರವು ಆಪ್ಷನ್ ಎ, ವೈಶಾಲಿ ರಾಜ್ ಬಾಬು ಇವರಿಗೆ. ಭಾರತೀಯ ಆಟಗಾರ್ತಿಯಾದ ಇವರಿಗೆ ಗ್ರ್ಯಾಂಡ್ ಮಾಸ್ಟರ್ ಪಟ್ಟವನ್ನು ನೀಡಲಾಗಿರುತ್ತದೆ. ಇಲ್ಲಿ ಈ ಗ್ರ್ಯಾಂಡ್ ಮಾಸ್ಟರ್ ಪಟ್ಟವನ್ನು ಯಾರು ನೀಡುತ್ತಾರೆ ಎಂದರೆ FIDE ಸಂಸ್ಥೆಯು ಈ ಗ್ರ್ಯಾಂಡ್ ಮಾಸ್ಟರ್ ಪಟ್ಟವನ್ನು ನೀಡುತ್ತದೆ. ಇದರಲ್ಲಿ ವೈಶಾಲಿ ರಮೇಶ್ ಬಾಬು ಇವರು 84ನೇಯವರಾಗಿರುತ್ತಾರೆ. ಈ ಗ್ರ್ಯಾಂಡ್ ಮಾಸ್ಟರ್ ಪಟ್ಟವನ್ನು ಪಡೆದುಕೊಂಡವರು. ಭಾರತೀಯರಲ್ಲಿ 3ನೇಯವರಾಗಿರುತ್ತಾರೆ. ಮಹಿಳೆಯರ ಚೆಸ್ ಆಟಗಳಲ್ಲಿ ಈ ಗ್ರ್ಯಾಂಡ್ ಮಾಸ್ಟರ್ ಪಟ್ಟವನ್ನು ಪಡೆದುಕೊಂಡವರು ಮೊದಲೇ ಯಾರೆಂದರೆ ಕೊನೆರು ಹಂಪಿ ಮತ್ತು ಹರೇಂದ್ರ ದೋನವಲ್ಲಿ ಇವರಿಗೆ ಈ ಗ್ರ್ಯಾಂಡ್ ಮಾಸ್ಟರ್ ಪಟ್ಟವು ಸಿಕ್ಕಿರುತ್ತದೆ, ನೆನಪಿಟ್ಟುಕೊಳ್ಳಿ. ಹಾಗೆ ಇವರ ಬಗ್ಗೆ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ವೈಶಾಲಿ ರಮೇಶ್ ಬಾಬು ಇವರ ತಮ್ಮ ಇದ್ದಾನೆ R ಪ್ರಜ್ಞಾನಂದ, ನಿಮಗೆ ಗೊತ್ತಿರಬಹುದು. ಇವರಿಗೂ ಕೂಡ ಗ್ರ್ಯಾಂಡ್ ಮಾಸ್ಟರ್ ಪಟ್ಟವನ್ನು ನೀಡಲಾಗಿರುತ್ತದೆ. ಹಾಗಾಗಿ ಇದು ಒಂದು ಇತಿಹಾಸದಲ್ಲಿ ಮೊದಲಾಗಿರುತ್ತದೆ. ಒಂದೇ ಫ್ಯಾಮಿಲಿಯಿಂದ ಅಂದರೆ ಸಹೋದರ ಸಹೋದರಿಯರಿಗೆ ಗ್ರ್ಯಾಂಡ್ ಮಾಸ್ಟರ್ ಪಟ್ಟ ಸಿಕ್ಕಿರುವುದು ಇವರು ಮೊದಲನೆಯವರಾಗಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ದೇಶದ ಮೊದಲ ಸ್ವದೇಶಿ ಮಾನವರಹಿತ ಬಾಂಬರ್ ಡ್ರೋನ್ ಅನ್ನು ಯಾರು ಅನಾವರಣಗೊಳಿಸಿದ್ದಾರೆ? ಉತ್ತರವು ಆಪ್ಷನ್ ಡಿ, ಫ್ಲೈಯಿಂಗ್ ವೆಡ್ಜ್ ಡಿಫೆನ್ಸ್ ಕಂಪನಿಯು ದೇಶದ ಮೊದಲ ಸ್ವದೇಶಿ ಮಾನವರಹಿತ ಬಾಂಬರ್ ಡ್ರೋನ್ ಅನ್ನು ಅನಾವರಣಗೊಳಿಸಿರುತ್ತದೆ. ಈ ಮಾಹಿತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಇದರ ಬಗ್ಗೆ ಮಾಹಿತಿಯು ಭಾರತದ ರಕ್ಷಣೆ ಮತ್ತು ಏರೋಸ್ಪೇಸ್ ತಂತ್ರಜ್ಞಾನ ಮುಂಚೂಣಿಯಲ್ಲಿರುವ ಕ್ಷೇತ್ರದಲ್ಲಿ ಫ್ಲೈಯಿಂಗ್ ವೆಡ್ಜ್ ಕಂಪನಿಯು ದೇಶದ ಮೊದಲ ಸ್ವದೇಶಿ ಮಾನವರಹಿತ ಬಾಂಬರ್ ಡ್ರೋನ್ ಅನ್ನು ಅನಾವರಣಗೊಳಿಸಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಯಾವ ಸಂಸ್ಥೆ ಇದನ್ನು ಅನಾವರಣಗೊಳಿಸಿದ್ದು ಅಂದರೆ ಫ್ಲೈಯಿಂಗ್ ವೆಡ್ಜ್ ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್ ಸಂಸ್ಥೆಯು ಭಾರತದ ಮೊದಲ ಸ್ವದೇಶಿ ಮಾನವರಹಿತ ಬಾಂಬರ್ ಡ್ರೋನ್ ಅನ್ನು ಅನಾವರಣಗೊಳಿಸಿರುತ್ತದೆ. ಇಲ್ಲಿ ಈ ಬಾಂಬರ್ ಡ್ರೋನ್ನ ಹೆಸರೇನೆಂದರೆ FWD-200B ಏರ್ಕ್ರಾಫ್ಟ್ ಎನ್ನುವುದಾಗಿರುತ್ತದೆ. ಇಲ್ಲಿ ಈ ಡ್ರೋನ್ನ ವಿಶೇಷತೆ ಏನೆಂದರೆ ಇದು ಪ್ರತಿ ಗಂಟೆಗೆ ಗರಿಷ್ಠ 370 ಕಿಲೋಮೀಟರ್ ವೇಗದಲ್ಲಿ 12 ರಿಂದ 20 ತಾಸು ಹಾರಾಟ ಮಾಡಲು ಸಾಧ್ಯವಾಗುತ್ತದೆ. ಹಾಗೆಯೇ 498 kg ತೂಕ ಮತ್ತು ಟೇಕ್ ಆಫ್ ಅನ್ನು ಮಾಡಬಲ್ಲದ್ದು ಮತ್ತು ಗ್ರೌಂಡ್ ಕಂಟ್ರೋಲ್ ಸ್ಟೇಷನ್ ಜೊತೆಗೆ 200 ಕಿಲೋಮೀಟರ್ ದೂರದವರೆಗೆ ಇದು ಸಂಪರ್ಕ ಮಾಡಲಾಗುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮೊದಲ ಗಲ್ಫ್ ಯೂತ್ ಗೇಮ್ಸ್ 2024ರಲ್ಲಿ ಪದಕ ಪಟ್ಟಿಯಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಸರಿಯಾದ ಉತ್ತರವು ಆಪ್ಷನ್ ಸಿ, UAE ದೇಶವು ಮೊದಲ ಗಲ್ಫ್ ಯೂತ್ ಗೇಮ್ಸ್ 2024ರಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಇಲ್ಲಿ ನೆನಪಿಟ್ಟುಕೊಳ್ಳಿ, ಗಲ್ಫ್ ಯೂತ್ ಗೇಮ್ಸ್ 2024 ಇದು ಇದರ ಮೊದಲನೆಯ ಆವೃತ್ತಿಯಾಗಿರುತ್ತದೆ. ಅಂದರೆ ಮೊದಲ ಬಾರಿಗೆ ಈ ಒಂದು ಗೇಮ್ಸ್ ಅನ್ನು ಆಯೋಜಿಸಲಾಗುತ್ತದೆ. ಇದನ್ನು ಎಲ್ಲಿ ಆಯೋಜಿಸಲಾಯಿತು ಎಂದರೆ UAE ದುಬೈನಲ್ಲಿ ಆಯೋಜಿಸಲಾಯಿತು. ಇದನ್ನು 16 ಏಪ್ರಿಲ್ 2024ರಿಂದ ಮೇ 2024ರವರೆಗೆ ಆಯೋಜಿಸಲಾಯಿತು. ಇದರ ಥೀಮ್ ಏನೆಂದರೆ ಅವರ್ ಗಲ್ಫ್ ಈಸ್ ಒನ್, ಅವರ್ ಯೂತ್ ಈಸ್ ಪ್ರಾಮಿಸಿಂಗ್ ಎನ್ನುವುದು ಈ ವರ್ಷದ ಥೀಮ್ ಆಗಿತ್ತು. ಇಲ್ಲಿ
ಮೊದಲನೆಯ ಸ್ಥಾನವನ್ನು ಯಾರು ಪಡೆದುಕೊಂಡರು ಎಂದರೆ UAE ಪಡೆದುಕೊಂಡಿತು. ಎರಡನೆಯ ಸ್ಥಾನವನ್ನು ಸೌದಿ ಅರೇಬಿಯಾ ಪಡೆದುಕೊಂಡಿತು. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಬಿಡುಗಡೆಯಾದ ಟೈಮ್ಸ್ ಹೈಯರ್ ಎಜುಕೇಷನ್ನ ಏಷ್ಯಾ ವಿಶ್ವವಿದ್ಯಾಲಯ ಶ್ರೇಯಾಂಕಗಳು 2024ರಲ್ಲಿ ಯಾವ ಭಾರತೀಯ ವಿಶ್ವವಿದ್ಯಾಲಯವು ಅಗ್ರಸ್ಥಾನದಲ್ಲಿದೆ? ಉತ್ತರವು ಆಪ್ಷನ್ ಸಿ IISc ಬೆಂಗಳೂರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಸಂಸ್ಥೆಯು ಏಷ್ಯನ್ ವಿಶ್ವವಿದ್ಯಾಲಯ ಶ್ರೇಯಾಂಕಗಳು 2024ರಲ್ಲಿ ಅಗ್ರಸ್ಥಾನದಲ್ಲಿದೆ. ಇದನ್ನು ಯಾರು ಬಿಡುಗಡೆ ಮಾಡಿದ್ದಾರೆ ಅಂದರೆ ಟೈಮ್ಸ್ ಹೈಯರ್ ಎಜುಕೇಷನ್ ಸಂಸ್ಥೆ ಬಿಡುಗಡೆ ಮಾಡಿರುತ್ತದೆ. ಇಲ್ಲಿ IISc ಬೆಂಗಳೂರು ಸಂಸ್ಥೆಯು ದೇಶದಲ್ಲಿ ಮೊದಲನೆಯ ಸ್ಥಾನದಲ್ಲಿದೆ. ಹಾಗೆ ವಿಶ್ವದಲ್ಲಿ 32ನೆಯ ಸ್ಥಾನವನ್ನು IISc ಬೆಂಗಳೂರು ವಿಶ್ವವಿದ್ಯಾಲಯವು 32ನೆಯ ಸ್ಥಾನವನ್ನು ವಿಶ್ವದಲ್ಲಿ ಹೊಂದಿದೆ. ಮೊದಲನೆಯ ಸ್ಥಾನವನ್ನು ಭಾರತದಲ್ಲಿ ಹೊಂದಿರುತ್ತದೆ. ಹಾಗೆ ಈ ಟೈಮ್ಸ್ ಉನ್ನತ ಶಿಕ್ಷಣದ ಏಷ್ಯಾ ವಿಶ್ವವಿದ್ಯಾಲಯ ಶ್ರೇಯಾಂಕಗಳಲ್ಲಿ ಮೊದಲನೆಯ ಸ್ಥಾನ ಯಾವ ದೇಶ ಪಡೆದುಕೊಂಡಿದೆ ಎಂದರೆ ಚೀನಾ ದೇಶ. ಇದರಲ್ಲಿ ತಿಂಗ್ವಾ ವಿಶ್ವವಿದ್ಯಾಲಯವು ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡಿದೆ. ಎರಡನೆಯ ಸ್ಥಾನವನ್ನು ಯಾವ ವಿಶ್ವವಿದ್ಯಾಲಯ ಪಡೆದುಕೊಂಡಿದೆ ಎಂದರೆ ಪೀಕಿಂಗ್ ವಿಶ್ವವಿದ್ಯಾಲಯ ಎರಡನೆಯ ಸ್ಥಾನವನ್ನು ಪಡೆದುಕೊಂಡಿದೆ. ಇದು ಕೂಡ ಚೀನಾದಲ್ಲಿದೆ. ಮತ್ತು ಮೂರನೆಯ ಸ್ಥಾನವನ್ನು ಸಿಂಗಾಪುರ ದೇಶದ ಸಿಂಗಾಪುರ ರಾಷ್ಟ್ರೀಯ ವಿಶ್ವವಿದ್ಯಾಲಯವು ಪಡೆದುಕೊಂಡಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ರಾಜಾ ರವಿವರ್ಮ ಅವರ 176ನೇ ಜನ್ಮದಿನದಂದು ಅವರ ಐಕಾನಿಕ್ ಪೇಂಟಿಂಗ್ ಇಂದುಲೇಖದ ಮೂಲ ಪ್ರತಿಯನ್ನು ಎಲ್ಲಿ ಅನಾವರಣಗೊಳಿಸಲಾಯಿತು? ಉತ್ತರವು ಆಪ್ಷನ್ ಡಿ ಕೇರಳದಲ್ಲಿ ಅನಾವರಣಗೊಳಿಸಲಾಯಿತು. ಇದರ ಬಗ್ಗೆ ಮಾಹಿತಿಯು ರಾಜಾ ರವಿವರ್ಮ ಇವರು ಒಬ್ಬ ಪ್ರಸಿದ್ಧ ಭಾರತೀಯ ವರ್ಣಚಿತ್ರಕಾರ ಮತ್ತು ಕಲಾವಿದರಾಗಿರುತ್ತಾರೆ. ಅವರು ತಮ್ಮ ಅದ್ಭುತ ವರ್ಣಚಿತ್ರಗಳಿಗಾಗಿ ಹೆಸರುವಾಸಿಯಾಗಿರುತ್ತಾರೆ. ಇತ್ತೀಚೆಗೆ ಏಪ್ರಿಲ್ 26ರಂದು ಇವರ 176ನೆಯ ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು. ಈ ಸಮಯದಲ್ಲಿ ಐಕಾನಿಕ್ ಪೇಂಟಿಂಗ್ ಆದ ಇವರ ಇಂದುಲೇಖದ ಮೊದಲ ಮೂಲ ಪ್ರತಿಯನ್ನು ಅನಾವರಣಗೊಳಿಸಲಾಯಿತು. ಇದನ್ನು ಎಲ್ಲಿ ಅನಾವರಣಗೊಳಿಸಲಾಯಿತು ಅಂದರೆ ಕೇರಳದ ತಿರುವಂಕೂರಿನ ಕೆಲಿಮಾನೂರು ಅರಮನೆಯಲ್ಲಿ ಅನಾವರಣಗೊಳಿಸಲಾಯಿತು. ಇಲ್ಲಿ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ರಾಜಾ ರವಿವರ್ಮ ಅವರನ್ನು ಆಧುನಿಕ ಭಾರತೀಯ ಕಲೆಯ ಪಿತಾಮಹ ಎಂದು ಕೂಡ ಪರಿಗಣಿಸಲಾಗುತ್ತದೆ. ಸೊ ಇದು ಇವತ್ತಿನ ಮಾಹಿತಿಯಾಗಿತ್ತು. ಥ್ಯಾಂಕ್ ಯು.